ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಗೃಹಲಕ್ಷ್ಮಿ 2,000 ರೂಪಾಯಿ ಹಣಕ್ಕೆ ನಿಮ್ಮ ಊರಲ್ಲೇ ಹೊಸ ಅರ್ಜಿಯನ್ನು ಸಲ್ಲಿಸಬಹುದು. ಹೊಸ ಅರ್ಜಿ ಸಲ್ಲಿಕೆ ಹೇಗೆ, ಸಹಾಯಕ್ಕೆ ಬರ್ತಿದ್ದಾರೆ ನೋಡಿ ಇವರು. ನೋಡಿ, ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ದೇಶದಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕದ ಜನತೆಗೆ ಒಂದು ಉಡುಗೊರೆಯಾಗಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಕೊಡುಗೆಯಾಗಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಸೇರಿದಂತೆ ಅನ್ನಭಾಗ್ಯ ಯೋಜನೆಗಳನ್ನು ಜಾರಿಗೆ ತಂತು. ಅದರಲ್ಲಿ ತುಂಬ ಯುಟಿಲೈಸ್ ಆಗಿರುವಂತಹ ಯೋಜನೆಗಳು ಅಂತಂದರೆ ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ, ಹಾಗೆ ಗೃಹ ಜ್ಯೋತಿ, ನಾರಿ ಶಕ್ತಿ. ಅಂದರೆ ಬಸ್ಸಲ್ಲಿ ಎಲ್ಲ ಕಡೆ ಪ್ರಯಾಣ ಮಾಡಬಹುದು ಫ್ರೀಯಾಗಿ. ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು, ನಾವು ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಸುತ್ತಾಟವನ್ನು ಮಾಡಬಹುದು. ಅಷ್ಟೇ ಅಲ್ಲದೆ ಗೃಹಲಕ್ಷ್ಮಿ ಪ್ರತಿ ಮನೆಯ ಒಡತಿಗೆ, ಅಂದರೆ ಅತ್ತೆ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಇವರ ಅಕೌಂಟ್ಗೆ ಪ್ರತಿ ತಿಂಗಳು 2,000 ರೂಪಾಯಿ ಸಂದಾಯ ಆಗುವಂಥ ಈ ಯೋಜನೆ ಬಹಳ ಅಂದರೆ ಬಹಳ ಖುಷಿಯನ್ನು ತಂದುಕೊಡುತ್ತೆ ಹೆಣ್ಣು ಮಕ್ಕಳಿಗೆ. ಈ ಯೋಜನೆ ಒಂದು 2-3 ತಿಂಗಳಿಂದ ಈ ಯೋಜನೆಗೆ ಯಾಕೋ ಒಂದು ಕಡೆ ಕಡಿವಾಣ ಹಾಕ್ತಿದ್ದಾರೆ ಅಂತ ಪ್ರಶ್ನೆ ಹೆಣ್ಣು ಮಕ್ಕಳಿಗೆ ಉದ್ಭವ ಆಗಿದೆ. ಅದಕ್ಕೆ ಒಂದು ಗುಡ್ ನ್ಯೂಸ್ ನೋಡಿ. ಯಾಕಂತಂದ್ರೆ ಈಗ ಯೋಜನೆ ಪರಿಷ್ಕರಣೆ ಕಾರ್ಯ ಕೂಡ ಭರದಿಂದ ಒಂದು ಕಡೆ ಸಾಗ್ತಾ ಇದೆ. ಇದೀಗ ಕೊನೆಯ ಹಂತದ ತಯಾರಿ ಮಾಡ್ಕೊಳ್ತಾ ಇದೆ. ಅನಕ್ಷರಸ್ಥರು ಹಾಗೆ ಹೊಸ ಅರ್ಜಿ ಸಲ್ಲಿಸುವವರಿಗೆ ಸಹಾಯಕ್ಕೆ ಬರ್ತಿದ್ದಾರೆ ಇವರು. ಯಾರಪ್ಪ ಅಂತಂದ್ರೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಅಕ್ರಮ ನಡೀತಾ ಇದೆ. ನೋಡಿ, ನಿಮ್ಗೆ ಅನಿಸ್ಬೋದು ಯಾಕೆ ಕೊಡ್ತಾ ಇಲ್ಲ ಅಂತ. ಸುಮ್ಮನೆ ಅದೇನೋ ಹೊಳೆಲಿ ಹುಣಸೆಹಣ್ಣು ತೊಳ್ದಂಗೆ ಆಗ್ತಾ ಇದೆ. ತಗೊಂಡವರ ಪಾಲಿಗೇನೆ ಹಣ ಹೋಗ್ತಾ ಇದೆ, ಒಬ್ಬೊಬ್ಬರ ಅಕೌಂಟ್ಗೇನೆ ಹೆಚ್ಚೆಚ್ಚು ಹಣ ಸಂದಾಯ ಆಗ್ತಾ ಇರೋದ್ರಿಂದ ಅಂಥವರಿಗೆ ಕಡಿವಾಣ ಹಾಕಿ ಹೆಣ್ಣು ಮಕ್ಕಳು ಯಾರ್ಯಾರು ಇದಕ್ಕೆ ಕಂಪ್ಲೀಟ್ ಆಗಿ ಅಂದರೆ ಈ ಅಕೌಂಟ್ಗೆ ಹಣವನ್ನು ಯಾರು ನಾವು ಅರ್ಹರಿದ್ದೀವಿ ಅಂಥವರ ಅಕೌಂಟ್ಗೆ ಹಣವನ್ನು ಹಾಕುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು. ಸಾವಿರಾರು ರೂಪಾಯಿ ಹಣವನ್ನು ಅನರ್ಹರು ಪಡ್ಕೊಳ್ತಾ ಇದ್ದಾರೆ. ಹಣ ಸುಮ್ಮನೆ ಪೋಲಾಗ್ತಾ ಇದೆ. ಈ ದುರುಪಯೋಗವನ್ನು ತಡೆಯುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಗಾಗಿ ಮತ್ತೊಮ್ಮೆ ಎಲ್ಲ ಫಲಾನುಭವಿಗಳು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವ ಅನಿವಾರ್ಯತೆ ಇರೋದ್ರಿಂದ ಈಗಾಗಲೇ ಮಾರ್ಗಸೂಚಿ ಸಿದ್ಧಪಡಿಸಿದೆ. 2-3 ದಿನದಲ್ಲಿ ಅಂತಿಮಗೊಳಿಸಲಿದೆ. ಹೊಸ ಅರ್ಜಿ ಕುರಿತು ಮಹತ್ವದ ಘೋಷಣೆ ಕೂಡ ಹೊರಬೀಳುತ್ತೆ. ನೋಡಿ, ಈಗಾಗಲೇ ನಾನು ಹೇಳ್ದಾಗೆ ಗೃಹಲಕ್ಷ್ಮಿಗೆ ಹೊಸ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನುವಂಥ ಗೊಂದಲ ಕೂಡ ಇರುತ್ತೆ. ಅದೆಲ್ಲದಕ್ಕೂ ಕೂಡ ತೆರೆ ಬೀಳ್ತಾ ಇದೆ. ನೋಡಿ, ನಾವು ಅನ್ಕೋಬಹುದು ಏನು ನಮಗೆ 2,000 ರೂಪಾಯಿ ಅಕೌಂಟಿಗೆ ಹಾಕೋದಕ್ಕೆ ಕಷ್ಟನಾ, ಇವರಿಗೆ 2-3 ತಿಂಗಳಿಂದ ಹಣ ಬರಲಿಲ್ಲ ಹಂಗೆ ಹಿಂಗೆ ಅಂತ ಪ್ರಶ್ನೆ ಮಾಡ್ತೀವಿ. ಬಟ್ ನಿಮಗೆ ಬರುವಂತಹ ಹಣ ಬೇರೊಬ್ಬರ ಪಾಲಾದರೆ ನಿಮ್ಗೆ ಬೇಜಾರಾಗುತ್ತೆ ತಾನೇ. ಅದೇ ರೀತಿ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಹಣ ಲಾಸ್ ಆಗ್ತಾ ಇದೆ, ಲೂಪ್ ಆಗ್ತಾ ಇದೆ, ಅಥವಾ ಹಣ ಸುಮ್ಮನೆ ಪೋಲಾಗ್ತಾ ಇದೆ. ಸೊ ಹಾಗಾಗಿ ಅದನ್ನು ತಡೆಗಟ್ಟಿ ಅರ್ಹರ ಅಕೌಂಟ್ಗೆ ಹಣವನ್ನು ಹಾಕುವುದಕ್ಕೆ ಸರ್ಕಾರ ಒದ್ದಾಡ್ತಾ ಇದೆ. ಈಗ ನೋಡಿ, ಗೃಹಲಕ್ಷ್ಮಿ ಹಣಕ್ಕೆ ಹೊಸ ಅರ್ಜಿ ಸಲ್ಲಿಸೋದು ಯಾವಾಗ ಅಂತ ನೋಡೋದಾದ್ರೆ, ಮೃತಪಟ್ಟವರು ಹಾಗೆ IT GST ಪಾವತಿದಾರರಿಗೂ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಈ ವಿಚಾರವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಯೋಜನೆ ಪರಿಷ್ಕರಣೆ ಕಾರ್ಯ ಕೂಡ ಭರದಿಂದ ಸಾಗಿದೆ. ಇದೀಗ ಕೊನೆಯ ಹಂತದ ತಯಾರಿ ಮಾಡಿಕೊಳ್ತಾ ಇದೆ. ಶೀಘ್ರದಲ್ಲೇ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮಹಿಳೆಯರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಇನ್ನು ನೋಡಿ, ಅನಕ್ಷರಸ್ಥರಿಗೆ ಅಂಗನವಾಡಿ ಸಿಬ್ಬಂದಿ ಸಹಾಯವನ್ನ ಮಾಡಬೇಕಾಗಿದೆ. ಅನಕ್ಷರಸ್ಥರು ಸೇರಿದಂತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬಾರದವರಿಗೆ ಸಹಾಯ ಮಾಡಬೇಕು ಅಂತ ಅಂಗನವಾಡಿ ಸಿಬ್ಬಂದಿಯನ್ನ ಬಳಸಿಕೊಳ್ಳೋದಕ್ಕೆ ಮಹಿಳಾ ಹಾಗೂ ಮಕ್ಕಳ ಇಲಾಖೆ ಮುಂದಾಗಿದೆ. ಈ ಬಾರಿ ಅರ್ಹರಿಗೆ ಮಾತ್ರ ಸೌಲಭ್ಯ ದೊರಕಿಸಿಕೊಡೋದಕ್ಕೆ ಪರಿಷ್ಕರಣೆ ನಡೆಸಲಾಗಿದೆ ಅಂತ ತಿಳಿಸಿ ಬರ್ತಾ ಇದೆ. ಇನ್ನು ಹೊಸ ಅರ್ಜಿ ಸಲ್ಲಿಕೆ ಮಾಡೋದು ಹೇಗೆ, ಏನೇನು ನಾವು ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೋಬೇಕು ಅಂತ ನೋಡೋದಾದ್ರೆ, ಅಂಗನವಾಡಿ ಸಿಬ್ಬಂದಿಯ ಮೊಬೈಲ್ನಲ್ಲಿ ಗೃಹಲಕ್ಷ್ಮಿ ಆ್ಯಪ್ ಇನ್ಸ್ಟಾಲ್ ಆಗಿರುತ್ತೆ. ಈ ಆ್ಯಪ್ನ ಮೂಲಕ ಅನಕ್ಷರಸ್ಥರು ಬಡವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1ನಲ್ಲಿ ಅರ್ಜಿಯನ್ನು ಸಲ್ಲಿಕೆಗೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಸೇವಾ ಕೇಂದ್ರಗಳಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿ ಸ್ವೀಕಾರ ವೇಳೆ ಬಯೋಮೆಟ್ರಿಕ್ ಫೇಸ್ ರೆಕಗ್ನೇಷನ್ ಕೂಡ ಸಂಗ್ರಹ ಆಗುತ್ತೆ. ರಾಜ್ಯದಲ್ಲಿನ ಬ್ಯಾಂಕ್ ಖಾತೆ ವಿವರವನ್ನು ನೀಡಬೇಕಾಗುತ್ತೆ. ಇನ್ನು BPL APL ಕಾರ್ಡ್ದಾರರು ಅರ್ಹರಾಗಿರ್ತಾರೆ ಈ ಯೋಜನೆಗೆ. ಇನ್ನು ಗೃಹಲಕ್ಷ್ಮಿಯಲ್ಲಿ ಭಾರಿ ಅಕ್ರಮ ಆಗಿದೆ. ನೋಡಿ, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗಿರುವಂಥ ಲೋಪದ ಕುರಿತು CAG ವರದಿಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. CAG ಡೇಟಾ ಅನಾಲಿಕ್ಸ್ ವಿಭಾಗ ನಡೆಸಿದ ಆಡಿಟ್ನಲ್ಲಿ ಲೋಪ ಪತ್ತೆ ಆಗಿದೆ ಅನ್ನುವಂಥ ವಿಚಾರ ಕೂಡ ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ. ನೋಡಿ, ಒಂದೇ ಅಕೌಂಟ್ ಸಾವಿರಾರು ಫಲಾನುಭವಿಗಳು, ಹಿಂಗಿದ್ರೆ ಹೊಟ್ಟೆ ಉಳಿಯೋದಿಲ್ವಾ? ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಸರ್ಕಾರ ಮುಂದಾಗಿದೆ. ಇದರ ನಡುವೆ ಲೋಪದೋಷಿಗಳ ಬಗ್ಗೆ CAG ವರದಿ ಕೊಟ್ಟ ಮಾಹಿತಿ ಬೆಚ್ಚಿ ಬೀಳಿಸುವಂತಿದೆ. ಒಂದೇ ಅಕೌಂಟ್ನಲ್ಲಿ ಸಾವಿರಾರು ಫಲಾನುಭವಿಗಳ ಹೆಸರು ಇರುವ ವಿಚಾರ ಕೂಡ ಬಯಲಾಗಿದೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ 75,000 ಕೋಟಿ ವಿತರಣೆ ಮಾಡಲಾಗಿದೆ. ಇದೀಗ CAG ವರದಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಲೋಪ ಉಲ್ಲೇಖ ಆಗಿದೆ. ಒಂದೇ ಬ್ಯಾಂಕ್ನಲ್ಲಿ 19,020 ಅಕೌಂಟ್ಗಳಿದೆ. ನೋಡಿ, CAG ಡೇಟಾ ಅನಾಲಿಕ್ಸ್ ವಿಭಾಗ ನಡೆಸಿದ ಆಡಿಟ್ನಲ್ಲಿ ಗೃಹಲಕ್ಷ್ಮಿ ಹೆಸರಲ್ಲಿ ನಡೀತಾ ಇರೋ ದೊಡ್ಡ ಲೋಪ ಪತ್ತೆಯಾಗಿದೆ. ಒಂದೇ ಬ್ಯಾಂಕ್ ಖಾತೆಗೆ ಹಲವು ಫಲಾನುಭವಿಗಳು ಅಕೌಂಟ್ ಇದ್ದು CAG ವರದಿ ಪ್ರಕಾರ 19,020 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆ ಇದೆಯಂತೆ.
ಸೊ ಹಾಗಾಗಿ ಅರ್ಹರ ಪತ್ತೆಗೆ ಮುಂದಾಗಿದೆ ಸರ್ಕಾರ. ಸದ್ಯ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 1.30 ಕೋಟಿ ಫಲಾನುಭವಿಗಳಿದ್ದಾರೆ. ಮುಖ್ಯಮಂತ್ರಿಗಳ ಸಭೆಯಲ್ಲೂ ಸಿಎಜಿ ವರದಿ ಬಗ್ಗೆ ಉಲ್ಲೇಖ ಆಗಿದ್ದು, ಸಿಎಜಿ ವರದಿ ಆಧರಿಸಿ ಅನರ್ಹರ ಪತ್ತೆಗೆ ಸರ್ಕಾರ ಮುಂದಾಗಿದೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.